ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ, ನಮ್ಮ ಎಲ್ಲ ಜಾಹೀರಾತುದಾರರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯ ಅಂಶಗಳು. ಕುಶಾಲನಗರದಲ್ಲಿ ಭತ್ತ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ. ರೈತರ ಬೆಳೆಗೆ ಬೆಂಬಲ ಬೆಲೆ ನಿಗದಿಗೊಳಿಸಿದ ಆಹಾರ ಮತ್ತು ನಾಗರಿಕ ಆಹಾರ ಸರಬರಾಜು ನಿಗಮ. ಅಕ್ರಮ ಮರ ಸಾಗಾಟ ಮಾಡುತ್ತಿದ್ದ ದಂಧೆಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗುತ್ತಿರುವ ಕುಶಾಲನಗರ ಅರಣ್ಯ ಇಲಾಖೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಮರಗಳನ್ನು ವಶಪಡಿಸಿಕೊಂಡವರೊಂದಿಗೆ ಆರೋಪಿಗಳಿಗೆ ದುಸ್ವಪ್ನವಾಗಿರುವ ಅರಣ್ಯಾಧಿಕಾರಿಗಳು. ಕುಶಾಲನಗರ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆದ ವೈಕುಂಠ ಏಕಾದಶಿ ಕಾರ್ಯಕ್ರಮ. ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡ ಆರ್ಯವೈಶ್ಯ ಸಮುದಾಯ ಬಾಂಧವರು. ಕುಶಾಲನಗರದಲ್ಲಿ ನಡೆದ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ 5ನೇ ಸಮ್ಮೇಳನ. ಕೊಡಗು ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವುಗೊಳಿಸಲು ಸಿದ್ಧರಾಗುವಂತೆ ಭೂ ಕಬಳಿಕೆದಾರರಿಗೆ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಪ್ರಮುಖರಿಂದ ಆಗ್ರಹ. ವಾರ್ತೆಗಳ ವಿವರ. ಕುಶಾಲನಗರ ಸಮೀಪ ಕೂಡಿಗೆ ಕೈಗಾರಿಕಾ ಬಡಾವಣೆಯಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಆಹಾರ ಸರಬರಾಜು ನಿಗಮದ ವತಿಯಿಂದ ಪ್ರಾರಂಭಗೊಂಡ ಕೇಂದ್ರದಲ್ಲಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಗೊಳಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ನಿಗಮದ ಅಧಿಕಾರಿಗಳು ರೈತರಲ್ಲಿ ಕೋರಿದ್ದಾರೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಆಹಾರ ಸರಬರಾಜು ನಿಗಮದ ವತಿಯಿಂದ ಕೈಗಾರಿಕಾ ಬಡಾವಣೆಯಲ್ಲಿ ಭತ್ತ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಡಿಕೆ ತಿಮ್ಮಪ್ಪ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯಾಗಿ 1200, ಎ ಗ್ರೇಡ್ ಭತ್ತಕ್ಕೆ ರು 1400 ಹಾಗೂ ಸಾಮಾನ್ಯ ಭತ್ತಕ್ಕೆ 1360 ರುಗಳ ಬೆಂಬಲ ಬೆಲೆ ನಿಗದಿಗೊಳಿಸಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ತೇವಾಂಶ ಭತ್ತದ ಒಂದು ಬೆಳೆಗಾದರೆ 17% ಕಡಿಮೆ ಇರಬೇಕಾಗ್ತದೆ. 17% ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಂತ ಇದನ್ನು ಅವರು ನೋಡ್ತಾರೆ. ಅದರ ಜೊತೆಗೆ ಇತರ ಮಾನದಂಡಗಳು ಕೂಡ ಇದ್ದಾವೆ. ಅದರಲ್ಲಿ ಇದಿರ್ಬೋದು, ಈ ಪುಡಿಯಾದ ಭತ್ತದ ಒಂದು ಬೀಜ ಇರ್ಬೋದು ಅಥವಾ ಇತರ ಒಂದು ಪದಾರ್ಥಗಳಿರ್ಬೋದು. ಅದರ ಒಂದು ನಿರ್ದಿಷ್ಟ ಒಂದು ಇದನ್ನು ನೋಡಿ ಅದು ಸಮರ್ಪಕವಾಗಿ ಇದ್ದರೆ ಮಾತ್ರ ಖರೀದಿ ಮಾಡಲಿಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಕೂಡ ಏನು ಭತ್ತ ತರ್ತಾರೆ, ಅವರು ಮುಖ್ಯವಾಗಿ ಗಮನಿಸಬೇಕಾಗಿರೋದು ತೇವಾಂಶವನ್ನು 17 ಅಥವಾ 17ಕ್ಕಿಂತ ಕಡಿಮೆ ಇರುವಂಥದ್ದು ನೋಡಿಕೊಂಡು ಅವರು ತಂದರೆ ಯಾವುದೇ ಸಂದರ್ಭದಲ್ಲಿ ಅದು ಸಮಸ್ಯೆ ಆಗುವುದಿಲ್ಲ. ಯಾಕಂತ ಹೇಳಿದರೆ 17ಕ್ಕಿಂತ ಜಾಸ್ತಿ ತೇವಾಂಶ ಇದ್ದರೆ ನೀವು ತೇವಾಂಶ ಕಡಿಮೆ ಮಾಡಿ ತನ್ನಿ ಅಂತ ಹೇಳುವಂಥ ಒಂದು ಇದನ್ನು ಈ ಕೇಂದ್ರದಿಂದ ರೈತರಿಗೆ ಹೇಳೋದ್ರಿಂದ ಅವರು ಪುನಃ ಅದನ್ನು ಹಿಂದೆ ಸಾಗಾಟ ಮಾಡುವ ಒಂದು ಖರ್ಚು ಕೂಡ ಅವರಿಗೆ ಹೊರೆಯಾಗ್ತದೆ. ಆ ನಿಟ್ಟಿನಲ್ಲಿ ರೈತರು ತರುವಂತಹ ಏನು ಉತ್ಪನ್ನ ಇದೆ ಅದು 17ಕ್ಕಿಂತ ಕಡಿಮೆ ಇರುವ ರೀತಿಯಲ್ಲಿ ನೋಡಿಕೊಂಡು ತಂದರೆ ಖಂಡಿತವಾಗಿಯೂ ಕೇಂದ್ರದಲ್ಲಿ ಇದನ್ನು ತೆಗೆದುಕೊಳ್ಳುತ್ತಾರೆ. ಜಿಲ್ಲಾಧಿಕಾರಿ ಹಾಗೂ ಟಾಸ್ಕ್ ಫೋರ್ಸ್ ಸಮಿತಿಯ ಒಂದು ಆದ ಒಂದು ನಿರ್ಧಾರದಂತೆ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ನಾವು ಈ ವರ್ಷ ಮುಸ್ಕಿನ್ ಜೋಳಕ್ಕೆ 1100 ರೂಪಾಯಿ ಬೆಂಬಲ ಬೆಲೆ ಹಾಗೂ ಭತ್ತಕ್ಕೆ 1360, ಒಂದು ಸಾಮಾನ್ಯ ಭತ್ತಕ್ಕೆ 1360 ರೂಪಾಯಿನಲ್ಲಿ ಈ ಒಂದು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಪ್ರಾರಂಭಗೊಂಡಿದೆ. ಸೊ ಕಳೆದ ವರ್ಷ ಬರಲಿ ಕೂಡ ನಾವು 26,000 ಕ್ವಿಂಟಲ್, ನಮ್ಮ ತಾಲೂಕಿನಲ್ಲಿ 26,000 ಕ್ವಿಂಟಲ್ನ ಖರೀದಿ ಮಾಡಿ ಒಟ್ಟು ಒಂದು 620 ರೈತರಿಗೆ ಇದು ಅನುಕೂಲ ಆಗಿತ್ತು. ರೈತರು ಮೊದಲು ಅವರ ಒಂದು ತೇವಾಂಶವನ್ನು, ಗುಣಮಟ್ಟವನ್ನು ಒಂದು ಉತ್ತಮ ಗುಣಮಟ್ಟದ ಒಂದು ಭತ್ತವನ್ನು ತರಬೇಕಾಗಿದೆ. ಅದರಿಂದ ಫಸ್ಟ್ ಅವರ ಗುಣಮಟ್ಟವನ್ನು ಪರೀಕ್ಷಿಸಿಕೊಂಡು ಅದು 17%ಕ್ಕಿಂತ ಭತ್ತ 17ಕ್ಕಿಂತ ಕಡಿಮೆ ಇರಬೇಕು, ನಮ್ಮ ಮುಸ್ಕಿನ್ ಜೋಳ 14ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ಉತ್ಪನ್ನಗಳನ್ನು ಖರೀದಿಸಲಾಗುವುದು. ರೈತ ಬಂಧುಗಳು, ನಮ್ಮ ತಾಲೂಕಿನೆಲ್ಲ ರೈತ ಬಂಧುಗಳು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಮನವಿ ಮಾಡಬೇಕು. ಈ ಸಂದರ್ಭ ಎಪಿಎಂಸಿ ಅಧ್ಯಕ್ಷರಾದ ಸತೀಶ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಪದ್ಮಯ್ಯ ನಾಯಕ್, ಸಹಾಯಕ ಕೃಷಿ ನಿರ್ದೇಶಕ ರಾಜಶೇಖರ್, ರಾಜ್ಯ ಉಗ್ರಾಣ ನಿಗಮದ ವ್ಯವಸ್ಥಾಪಕರಾದ ನಾಗನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಕುಶಾಲನಗರದಲ್ಲಿ ಅಕ್ರಮವಾಗಿ ಮರಗಳನ್ನು ಸಾಗಾಟ ಮಾಡುತ್ತಿದ್ದ ದಂಧೆಗೆ ಕಡಿವಾಣ ಹಾಕುವಲ್ಲಿ ಕುಶಾಲನಗರ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ವ್ಯಾಪಕವಾಗಿ ಅಕ್ರಮ ದಂಧೆಯಲ್ಲಿ ತೊಡಗಿದ್ದ ಮರಗಳರಿಗೆ ಈ ಕಾರ್ಯಾಚರಣೆ ದುಸ್ವಪ್ನವಾಗಿದೆ. ರಾಜಾರೋಷವಾಗಿ ಪಿಕಪ್ ವಾಹನಗಳಲ್ಲಿ ಅಕ್ರಮವಾಗಿ ಕಾಡು ಮರ ಹಾಗೂ ಬೆಲೆ ಬಾಳುವ ಮರಗಳನ್ನು ಎಗ್ಗಿಲ್ಲದೆ ಸಾಗಿಸುತ್ತಿದ್ದ ಮರಗಳನ್ನು ಪತ್ತೆ ಹಚ್ಚಿ ಜೈಲಿಗೆ ಹಟ್ಟುವಲ್ಲಿ ಕುಶಾಲನಗರ ಅರಣ್ಯ ವಲಯಾಧಿಕಾರಿ ಎಂಎಸ್ ಚಿನ್ನಪ್ಪ ಮತ್ತು ತಂಡ ಯಶಸ್ವಿಯಾಗಿದೆ.
ಕಳೆದ 2 ತಿಂಗಳ ಅವಧಿಯಲ್ಲಿ ಕುಶಾಲನಗರದ ಹಾರಂಗಿ ರಸ್ತೆಯ ಮುಳ್ಳುಸೋಗೆ ಗ್ರಾಮ ವ್ಯಾಪ್ತಿ ಹಾಗೂ ಇತರೆಡೆಗಳಿಂದ ರಾತ್ರೋರಾತ್ರಿ ಭಾರೀ ಗಾತ್ರದ ತೇಗದ ಮರಗಳನ್ನು ತುಂಡಿರಿಸಿ ಲಾರಿ ಪಿಕಪ್ಗಳಲ್ಲಿ ಸಾಗಿಸುತ್ತಿರುವ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವ ಕಾರ್ಯಾಚರಣೆಯಲ್ಲಿ ಚಿನ್ನಪ್ಪ ಮತ್ತು ಸಿಬ್ಬಂದಿಗಳು ದಿನರಾತ್ರಿ ತೊಡಗಿಸಿಕೊಂಡಿದ್ದರು. ಕುಶಾಲನಗರ ಹಾಗೂ ಸುತ್ತಮುತ್ತಲ ಖಾಸಗಿ ಹಾಗೂ ಸರ್ಕಾರಿ ಜಾಗಗಳಿಂದ ಅಕ್ರಮವಾಗಿ ಮರ ಸಾಗಾಟ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಅಬ್ದುಲ್ ಖಾದರ್ ಮಹಮ್ಮದ್ ಎಂಬುವವರುಗಳಿಗೆ ಸೇರಿದ ವಾಹನಗಳನ್ನು ಹಾಗೂ ಮರಮುಟ್ಟುಗಳನ್ನು ವಶಪಡಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ MS ಚಿನ್ನಪ್ಪ ತಿಳಿಸಿದ್ದಾರೆ. ಹಾರಂಗಿ ರಸ್ತೆಯಲ್ಲಿ ಹಾಗೂ ಮುಳ್ಳುಸೋಗೆಯ ಗ್ರಾಮ ವ್ಯಾಪ್ತಿಯಲ್ಲಿ ತೇಗದ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಿಸಲು ಪ್ರಯತ್ನಿಸುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ಲಕ್ಸುರಿ ಕಾರೊಂದರಲ್ಲಿ ಲಕ್ಷಾಂತರ ಮೌಲ್ಯದ ಮರ ಸಾಗಾಟ ಪತ್ತೆ ಹಚ್ಚುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವುದೇ ರೀತಿಯ ಮರಗಳತನ ಅಥವಾ ಅಕ್ರಮ ಕಂಡುಬಂದಲ್ಲಿ ತಕ್ಷಣ ಇಲಾಖೆಗೆ ಮಾಹಿತಿ ನೀಡುವಂತೆ ನಾಗರಿಕ ವಲಯ ಅರಣ್ಯಾಧಿಕಾರಿ MS ಚಿನ್ನಪ್ಪ ಕೋರಿದ್ದಾರೆ. ಕುಶಾಲನಗರ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಜರುಗಿತು. ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯವೈಶ್ಯ ಮಂಡಳಿ ಆಶ್ರಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ದೇವರಿಗೆ ಅಭಿಷೇಕ ನಂತರ ಪ್ರಸಾದ ವಿನಿಯೋಗ ನಡೆಯಿತು. ಕುಶಾಲನಗರ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಜರುಗಿತು. ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯ ವೈಶ್ಯ ಮಂಡಳಿಯ ಆಶ್ರಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ದೇವರಿಗೆ ಅಭಿಷೇಕ ನಂತರ ಪ್ರಸಾದ ವಿನಿಯೋಗ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ವೈಕುಂಠ ದ್ವಾರ ಪ್ರವೇಶ ಮಾಡುವ ಪೂಜಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾದ BR ನಾಗೇಂದ್ರ ಪ್ರಸಾದ್ ಮಾತನಾಡಿ, ನೂತನ ದೇವಾಲಯದಲ್ಲಿ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ತಿಳಿಸಿದರು. ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯ ವೈಶ್ಯ ಮಂಡಳಿಯ ಪರವಾಗಿ ನಮ್ಮ ಈ ಒಂದು ಭವ್ಯವಾದ ದೇವಸ್ಥಾನದಲ್ಲಿ ಪ್ರಥಮ ವೈಕುಂಠ ಏಕಾದಶಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಬೆಳಗಿನ 8 ಗಂಟೆಗೆ ವಿಷ್ಣು ದೇವರಿಗೆ ಅಂದರೆ ವೆಂಕಟೇಶ್ವರನಿಗೆ ಭೂದೇವಿ, ಶ್ರೀದೇವಿ, ಪಂಚಾಮೃತಾಭಿಷೇಕ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತದನಂತರ 12 ಗಂಟೆಗೆ ಮಹಾದ್ವಾರ ಅಂದರೆ ವೈಕುಂಠ ದ್ವಾರ, ಸ್ವರ್ಗದ ಬಾಗಿಲು ಇವತ್ತಿನ ದಿವಸ ಏಕಾದಶಿ ದಿವಸ ತೆಗೆದಿರುತ್ತದೆ ಅಂತ ಪ್ರತೀತಿ ಇದೆ. ಅದೇ ರೀತಿ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಹಾಗೂ ನಮ್ಮ ಕುಲಬಾಂಧವರು ಸೇರಿ
ಆ ದ್ವಾರವನ್ನು ಪ್ರವೇಶ ಮಾಡಿ ಇವತ್ತಿನ ದಿವಸ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಅಸೆಂಬಲ್ ಆಗಿ ಈ ಒಂದು ಪೂಜಾ ಕಾರ್ಯಕ್ರಮಗಳು ಭಾಗಿಯಾಗಿದ್ದೀವಿ. ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಈ ಒಂದು ನಮ್ಮ ವೈಕುಂಠ ಏಕಾದಶಿಯ ಏನು ನಾವು ಪ್ರತೀತಿ ಇಟ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಸುಮಾರು ವರ್ಷಗಳಿಂದ ನಮ್ಮ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನಮ್ಮ ಕುಲಬಾಂಧವರೆಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲರಿಗೂ ಆ ನಾಗರಿಕ ಬಂಧುಗಳಿಗೂ ಹಾಗೂ ಎಲ್ಲ ಬಾಂಧವರಿಗೂ ಈ ನಮ್ಮ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳ್ತಾ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಆರ್ಯವೈಶ್ಯ ಮಂಡಳಿಯ ಪರವಾಗಿ ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಅರ್ಚಕರಾದ ಪರಮೇಶ್ವರ ಭಟ್ ನೇತೃತ್ವದಲ್ಲಿ ಬೆಳಗಿನ ಜಾವದಿಂದ ದೇವರಿಗೆ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು. 6 ತಿಂಗಳದ ಉಳಿದ ಯಾವುದೇ ಭಾಗದಲ್ಲಿ ಕೂಡ ದಕ್ಷಿಣಾಯನದಲ್ಲಿ ವೈಕುಂಠದ ಬಾಗಿಲು ತೆಗೆದಿರೋದಿಲ್ಲ. ಹಾಗಾಗಿ ಈ ವೈಕುಂಠ ಏಕಾದಶಿ ಅಂತಂದರೆ ಪುಷ್ಯ ಶುದ್ಧ ಏಕಾದಶಿಯ ದಿವಸ ಸ್ವರ್ಗದ ಬಾಗಿಲನ್ನು ತೆಗೆಯುವಂತಹ ಪದ್ಧತಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದ್ದು, ಅದನ್ನು ನಾವು ಹಲವು ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆರ್ಯವೈಶ್ಯ ಮಂಡಳಿ ಈ ವಿಚಾರದಲ್ಲಿ ಬಹಳ ಉತ್ಸುಕತೆಯಿಂದ ಪ್ರತಿ ವರ್ಷವೂ ಕೂಡ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಬಂದಿದೆ. ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಈ ಒಂದು ಸ್ವರ್ಗದ ಬಾಗಿಲನ್ನು ತೆರೆಯುವಂತಹ ದಕ್ಷಿಣಾಯನದಲ್ಲಿ ಒಂದೇ ದಿವಸ ತೆಗೆಯುವಂತಹದ್ದು. ಉತ್ತರಾಯಣದಲ್ಲಿ ಪೂರ್ತಿಯಾಗಿ 6 ತಿಂಗಳ ಕಾಲ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಆದರೆ ದಕ್ಷಿಣಾಯನದಲ್ಲಿ ಕೇವಲ 1 ದಿವಸ ಮಾತ್ರ. ಹಾಗಾಗಿ ಅದಕ್ಕೊಂದು ಅಷ್ಟೊಂದು ಪ್ರಾಮುಖ್ಯತೆ ವಿಶೇಷತೆ ಇರತಕ್ಕಂಥದ್ದು ಬಂದಿದೆ. ಈ ದಿವಸ ಉಪವಾಸಾದಿಗಳನ್ನು ಮಾಡುವಂತಹದ್ದು ಹಾಗೂ ದೇವತಾ ಪೂಜೆಯನ್ನು, ಅದರಲ್ಲೂ ವಿಶೇಷವಾಗಿ ಶ್ರೀನಿವಾಸ ವಿಷ್ಣುವಿಗೆ ಅರ್ಚನೆ ಮಾಡತಕ್ಕಂಥದ್ದು ನಮ್ಮಲ್ಲಿ ಬಂದಿರುವಂತಹ ಸಂಪ್ರದಾಯ. ಅದನ್ನು ಈ ದಿವಸ ಎಲ್ಲ ಆರ್ಯವೈಶ್ಯರು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಾವು ಕೇಳ್ಕೊಳ್ಳೋದು ದೇವರಲ್ಲಿ ಏನಂತಂದರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ, ಎಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನುವಂತಹ ದೃಷ್ಟಿಯಿಂದ, ಎಲ್ರಿಗೂ ಕೂಡ ಮಂಗಳವಾಗಲಿ ಅನ್ನುವಂತಹ ಮಂಗಳ ಆಗತ್ತೆ ಅನ್ನುವಂತಹ ನಂಬಿಕೆಯಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಈ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್ ಅಪ್ಲಯನ್ಸಸ್, ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮಾಲೀಕರು ರಮೇಶ್ ಎಸ್. ಸಂಪರ್ಕಿಸಿ 08276 271 999, 98457 61701, 94483 98320.
ಸ್ವಾಗತ. ಸಮುದಾಯ ಅಭಿವೃದ್ಧಿ ಯೋಜನೆಯಡಿ ಸ್ಥಳೀಯ ಸರ್ಕಾರಿ ಪಾಲಿಟೆಕ್ನಿಕ್ ಮೂಲಕ ಕೊಪ್ಪ ಗ್ರಾಮದಲ್ಲಿ ಬ್ಯೂಟಿಷಿಯನ್ ತರಬೇತಿ ಶಿಬಿರಾರ್ಥಿಗಳು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುವುದರೊಂದಿಗೆ ನೂತನ ವರ್ಷವನ್ನು ಬರಮಾಡಿಕೊಂಡರು. ಸಮುದಾಯ ಅಭಿವೃದ್ಧಿ ಯೋಜನೆಯಡಿ ಸ್ಥಳೀಯ ಸರ್ಕಾರಿ ಪಾಲಿಟೆಕ್ನಿಕ್ ಮೂಲಕ ಕೊಪ್ಪ ಗ್ರಾಮದಲ್ಲಿ ಬ್ಯೂಟಿಷಿಯನ್ ತರಬೇತಿ ಶಿಬಿರದ ಶಿಬಿರಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುವುದರೊಂದಿಗೆ ನೂತನ ವರ್ಷವನ್ನು ಬರಮಾಡಿಕೊಂಡರು. ಕೊಪ್ಪ ಸಿಂಚು ಬ್ಯೂಟಿ ಪಾರ್ಲರ್ ಆಶ್ರಯದಲ್ಲಿ ನಡೆಯುತ್ತಿರುವ ಬ್ಯೂಟಿಷಿಯನ್ ತರಬೇತಿ ಶಿಬಿರಕ್ಕೆ 20ಕ್ಕೂ ಅಧಿಕ ಮಹಿಳೆಯರಿಗೆ ಹಲವು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಜೇತ ಸ್ಪರ್ಧಾಳುಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಂದರ್ಭ ಶಿಬಿರದ ತರಬೇತುದಾರರಾದ ವನಿತಾ ಚಂದ್ರಮೋಹನ್, ಕಾವೇರಿ ಸುದ್ದಿ ಸೆಂಟರ್ನ ಸಂಚಾಲಕರಾದ ಚಂದ್ರಮೋಹನ್, ಎಪಿ ಗಣಪತಿ ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆ ಅಂತ ಇರ್ತದೆ ಶಾಲಾ ಕಾಲೇಜುಗಳಲ್ಲಿ. ಇದರಲ್ಲಿ ಕೂಡ ಜೀವನದಲ್ಲಿ ನಾವು ಸಾಯೋವರೆಗೂ ಕಲಿಯುವಂಥ ವ್ಯವಸ್ಥೆಗಳು ಇದ್ದೇ ಇರುತ್ತೆ. ಆ ಒಂದು ದಿನ ನೋಡಿದಾಗ ಇವತ್ತು ಹೊಸ ವರ್ಷ. ಈ ಹೊಸ ವರ್ಷ ಅನ್ನೋದು ನಮಗೆ ಯಾಕಂದ್ರೆ ಲೆಕ್ಕಾಚಾರಕ್ಕೆ ಈ ಒಂದು ಜನವರಿಯಿಂದ ಡಿಸೆಂಬರ್ವರೆಗೆ ಹೊಸ ವರ್ಷ ಬರುತ್ತೆ. ಅದನ್ನು ನಾವು ಲೆಕ್ಕಾಚಾರದ ವರ್ಷ ಅಂತ ಹೇಳ್ತೀವಿ. ಅದು ಬ್ಯಾಂಕಿಗೆ ಇನ್ನೊಂದು ತಿಂಗಳಿರುತ್ತೆ, ಅಥವಾ ನಮ್ಮ ಕೆಲವು ಸಮುದಾಯಗಳಿಗೆ ಅದೇ, ಈಗ ಟಿಬೆಟಿಯನ್ಸ್ಗೆ ಅಥವಾ ನಮ್ಮ ಹಿಂದೂಗಳಿಗೆ ಯುಗಾದಿ ಅಥವಾ ಅವ್ರದ್ದೇ ಆದಂತಹ ದಿನಗಳು ಬರ್ತವೆ. ಆದರೆ ನಮಗೆ 365 ದಿನಗಳು ಒಂದು ಹೊಸ ವರ್ಷ ಥರನೇ ಇರಬೇಕು. ಯಾಕೆಂದರೆ ಕೇವಲ ಒಂದು ದಿನ ಮಾತ್ರ ಆಚರಣೆ ಮಾಡಿದಾಗ ಅದು ನಮ್ಮ ಜೀವನದಲ್ಲಿ ಸಾರ್ಥಕ ಆಗೋದಿಲ್ಲ. ಈ ಸಂದರ್ಭ ನಾನು ಏನು ಹೇಳೋದಂದರೆ, ನೀವು ಏನು ಕಲೀಲಿಕ್ಕೆ ಬಂದಿದ್ದೀರೋ ಅದ್ರ ಜೊತೆಗೆ ಇನ್ನೂ ಹಲವು ಚಟುವಟಿಕೆಗಳು, ಯಾಕೆಂದರೆ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು, ಅದರಿಂದ ಒಳ್ಳೆತನ ಬೆಳೆಸ್ಕೊಳ್ಬೋದು, ಮತ್ತು ನಿಮಗೆ ಈ ಒಂದು 25 ಜನರ ಒಂದು ಒಡನಾಟ ಚೆನ್ನಾಗಿರ್ತದೆ. ಜೊತೆಗೆ ನಮ್ಮ ಇನ್ನೂ ಕೆಲವು ಚಟುವಟಿಕೆಗಳು, ಯಾಕೆಂದರೆ ಪ್ರವಾಸ ಹೋಗುವಂಥ ಕಾರ್ಯಕ್ರಮ ಅಥವಾ ನಿಮಗೆ ಯಾವುದೋ ಒಂದು ಕೊಪ್ಪ ಅಥವಾ ಕುಶಾಲನಗರ ಯಾವುದೇ ಭಾಗದಲ್ಲಿ ಒಂದಿನ ಶುಚಿತ್ವ, ಯಾಕೆಂದರೆ ನೀವು ಒಂದು 25 ಜನ ಕೈ ಜೋಡಿಸಿದರೆ ಅದೊಂಥರ ಆ ಏರಿಯಾದಲ್ಲಿ ಜನರಿಗೊಂದು ಅರಿವು ಮೂಡಿಸಿದಂಗೆ ಆಗ್ತದೆ.
ಕಸ ಕಡ್ಡಿ, ಯಾಕಂದರೆ ಎಲ್ಲರೂ ಪ್ರವಾಸಿಗರು ಏನು ಮಾಡ್ತಾರೆ, ರಸ್ತೆಯಲ್ಲಿ ಬಿಸಾಡಿ ಹೋಗ್ತಾರೆ. ಆದರೆ ಅದನ್ನು ಸರಿಪಡಿಸಲಿಕ್ಕೆ ಕೇವಲ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಅಲ್ಲಿಯ ಕಾರ್ಮಿಕರು ಮಾತ್ರ ಅಲ್ಲ, ನಾವು ಕೂಡ ಕೈ ಜೋಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವಾಗ ಆ ಒಂದು ಚಟುವಟಿಕೆ ಕೂಡ ಒಂದು ತಿಂಗಳಲ್ಲಿ ಒಂದು ಸಾರಿ ತಾವು ಮಾಡಿದಾಗ ಅದು ನಿಮಗೆ ಒಂದು ತೃಪ್ತಿ ಕೊಡುತ್ತೆ, ಮತ್ತೆ ಒಂದು ನೆಮ್ಮದಿಯ ಕೆಲಸ ಅದು, ಮತ್ತೆ ಪರರಿಗೆ ಕೂಡ ಒಂದು ರೀತಿಯ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ ಪ್ರಮುಖರು ತಕ್ಷಣ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವುಗೊಳಿಸುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಡಿಎಸ್ ದಿವಾಣಪ್ಪ ಆಗ್ರಹಿಸಿದ್ದಾರೆ. ಅವರು ಪಕ್ಷದ ಜಿಲ್ಲಾ ಸಮಿತಿಯ 5ನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ ಪ್ರಮುಖರು ತಕ್ಷಣ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವುಗೊಳಿಸುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಡಿಎಸ್ ನಿರ್ವಾಣಪ್ಪ ಆಗ್ರಹಿಸಿದ್ದಾರೆ. ಅವರು ಪಕ್ಷದ ಜಿಲ್ಲಾ ಸಮಿತಿಯ 5ನೇ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನೂರಾರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ ಪ್ರಮುಖರು ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಹೆಸರಿನಲ್ಲಿ ಬಡ ಜನರಲ್ಲಿ ಗೊಂದಲ ಮೂಡಿಸುತ್ತಿರುವುದು ಕಂಡುಬಂದಿದೆ. ಕಸ್ತೂರಿ ರಂಗನ್ ವರದಿ ಪಶ್ಚಿಮಘಟ್ಟ ಪ್ರದೇಶ ಹಾಗೂ ರಕ್ಷಿತಾರಣ್ಯ ಪ್ರದೇಶಗಳ ವಿಚಾರದಲ್ಲಿ ಜನರ ನಡುವೆ ಗೊಂದಲ ಮೂಡಿಸುತ್ತಿರುವ ಕೆಲವರು ಇತ್ತೀಚಿನ ದಿನಗಳಲ್ಲಿ ಗುಲ್ಲೆ ಬೀಸುತ್ತಿದ್ದು ಜನರಿಗೆ ಸಮರ್ಪಕ ಮಾಹಿತಿ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದಿದ್ದಾರೆ. ಭಾಳ ದೊಡ್ಡ ಪ್ರಮಾಣದ ಪ್ರಚಾರ ಮತ್ತು ನಾಳೆ ಏನು ಮಡಿಕೇರಿಯಲ್ಲಿ ದೊಡ್ಡ ಆಂದೋಲನ ನಡೆಸಲಿಕ್ಕೆ ಹೊರಟಿರ್ತಕ್ಕಂಥ ಕಸ್ತೂರಿ ರಂಗನ್ ವರದಿ ವಿರೋಧಿ ಒಂದು ಅಲೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧ ಮಾಡ್ತಕ್ಕಂಥವ್ರಿಗೆ ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ಕಸ್ತೂರಿ ರಂಗನ್ ವರದಿಯ ಒಂದು ಕನ್ನಡದಲ್ಲಿ ಆ ವರದಿಯ ರಿಪೋರ್ಟನ್ನು ಕನ್ನಡದಲ್ಲಿ ತರ್ಜಿಮೆ ಮಾಡಿ ಜನಸಾಮಾನ್ಯರಿಗೆ ಹಂಚಿ ಅದನ್ನು ಜನಸಾಮಾನ್ಯರು ತಿಳ್ಕೊಳ್ಳುವಂತೆ ಮಾಡೋದು ಬಿಟ್ಟು ಯಾವುದೇ ಒಂದು ಜನರಿಗೆ ತಿಳುವಳಿಕೆ ಇಲ್ಲದೇ ಅದ್ರ ಬಗ್ಗೆ ಕೇವಲ ಎಲ್ಲ ಫಾರೆಸ್ಟ್ಗಳು ಹೋಗುತ್ತೆ, ಇಡೀ ಕೊಡಗು ಹೋಗುತ್ತೆ, ಇಡೀ ಕೊಡಗಿನಲ್ಲಿ ಎಲ್ಲ ಭೂಮಿಯನ್ನು ಕಬಳಿಸ್ತಾರೆ, ಎಲ್ಲ ಭೂಮಿಯನ್ನು ಕಸ್ತೂರಿ ರಂಗನ್ ವರದಿ ಅದನ್ನು ಕಬಳಿಸ್ಕೊಳ್ತದೆ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ಇದು. ಯಾಕೆಂದರೆ ಕಸ್ತೂರಿ ರಂಗನ್ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಕೂಡ ಗಮನಿಸಿದ್ದೀವಿ, ಓದಿದ್ದೀವಿ. ಅದರಲ್ಲಿ ಎಲ್ಲೂ ಒಕ್ಕಲೆಬ್ಬಿಸುವಂಥ ಪ್ರಶ್ನೆಗಳಿಲ್ಲ, ಜನರನ್ನ ಖಾಲಿ ಮಾಡಿಸುವಂಥ ಪ್ರಶ್ನೆಗಳಿಲ್ಲ. ಆಮೇಲೆ ಅದರಲ್ಲಿ ಏನು ಎಲ್ಲ ಸಾವಯವ ಗೊಬ್ಬರಗಳನ್ನ ಬಳಸಬೇಕು, ಏನು ಫರ್ಟಿಲೈಸರ್ಸ್ ಏನು ಗೊಬ್ಬರಗಳನ್ನ ಬಳಸಬಾರ್ದು, ಅಥವಾ ಇನ್ಯಾವುದನ್ನು ಈ ಏನು ಕೃಷಿಗೆ ನಾಶವಾಗೋಂಥದ್ದು ಅಥವಾ ರೈತರಿಗೆ ತೊಂದರೆ ಆಗ್ತಕ್ಕಂಥ ಯಾವುದೇ ಅಂಶಗಳಲ್ಲಿಲ್ಲ. ಕೊಡಗಿನಲ್ಲಿ 55 ಗ್ರಾಮಗಳು ಕೊಡಗಿನಲ್ಲಿ ಕಸ್ತೂರಿ ರಂಗನ್ನ ಒಂದು ವರದಿ ಒಳಗಡೆ ಸೇರಿದ್ದಾವೆ, ಅದು ನಿಜ, ನಾವು ಒಪ್ಕೊಳ್ತೀವಿ. ಅದು ವಿರಾಜಪೇಟೆಯಲ್ಲಿ 21 ಗ್ರಾಮ, ಮಡಿಕೇರಿಯಲ್ಲಿ 23 ಗ್ರಾಮ, ಸೋಮವಾರಪೇಟೆ ತಾಲೂಕಿನಲ್ಲಿ 11 ಗ್ರಾಮಗಳು ಆ ಒಂದು ವ್ಯಾಪ್ತಿಗೆ ಸೇರಿದ್ದಾವೆ. ಆದರೆ ಅಲ್ಲಿ ಆ ಜನರನ್ನ ಒಕ್ಕಲೆಬ್ಬಿಸುವ ಮಾತು ಎಲ್ಲಿದೆ, ಇವರು ಸ್ಪಷ್ಟಪಡಿಸಲಿ. ಅಲ್ಲಿ ಜನರನ್ನ ಒಕ್ಕಲೆಬ್ಸೋದಾಗಿರಲಿ ಅಥವಾ ಅವ್ರನ್ನ ಪಾರಂಪರಿಕ ಕೃಷಿ ಅವರ ಜೀವನಕ್ಕೆ ತೊಂದರೆ ಆಗ ಹಾಗೆ ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ. ಆದರೆ ಅಲ್ಲಿ ಇರೋದು ಏನು ಅಂತಂದರೆ, ಅಲ್ಲಿ ಹೊಸ ಯೋಜನೆಗಳನ್ನ ರೂಪಿಸಬೇಡಿ ಅಂತ, ಹೊಸ ಯೋಜನೆಗಳನ್ನ ರೂಪಿಸಬೇಡಿ, ಅರಣ್ಯಕ್ಕೆ ಮಾರಕವಾದಂಥ ಯೋಜನೆಗಳನ್ನ ರೂಪಿಸಬೇಡಿ, ಅಣೆಕಟ್ಟುಗಳನ್ನ ಮಾಡಬೇಡಿ, ಗಣಿಗಾರಿಕೆಗಳನ್ನ ಮಾಡಬೇಡಿ, ಇತರೆ ಒಂದು ಹೊಸ ಯೋಜನೆಗಳನ್ನ ರೂಪಿಸಬೇಡಿ ಅನ್ನೋದು ಇದೆ. ಬಿಟ್ಟರೆ ಅಲ್ಲಿಂದ ಜನರ ಒಕ್ಕಲೆಬ್ಬಿಸ್ತಕ್ಕಂಥದ್ದಿಲ್ಲ. ಆಮೇಲೆ ಕಸ್ತೂರಿ ರಂಗನ್ನ ವರದಿ ಒಳಗಡೆ ನಮ್ಮ ರಕ್ಷಿತಾರಣ್ಯದ ವಿಚಾರಗಳಿಲ್ಲ. ಇವತ್ತು ರಕ್ಷಿತಾರಣ್ಯ ರಿಸರ್ವ್ ಫಾರೆಸ್ಟ್ಗಳು ಅಲ್ಲಲ್ಲಿ ಮಾಲಂಬಿ ಇರ್ಬೋದು, ಅಥವಾ ಇಲ್ಲಿ ಏನು ಗಣಗೂರು ಫಾರೆಸ್ಟ್ ಇರ್ಬೋದು, ಇಲ್ಲಿ ಆನೆಕಾಡು ಫಾರೆಸ್ಟ್ ಇರ್ಬೋದು, ಇನ್ನೂ ಕಡೆ ರಕ್ಷಿತಾರಣ್ಯಗಳು ಸಪ್ರೇಟ್. ಅವುಗಳ ವಿಷಯನೇ ಬೇರೆ. ಅವುಗಳ ಪಕ್ಕದಲ್ಲಿರ್ತಕ್ಕಂಥವ್ರನ್ನು ಜನರನ್ನ ಓಡಿಸ್ತಾರೆ, ಭೂಮಿ ಕಿತ್ಕೊಳ್ತಾರೆ ಅಂತ ಹೇಳಿ ಗುಲ್ಲೆಬ್ಬಿಸ್ತಿದ್ದಾರೆ, ಅದು ಸುಳ್ಳು. ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದ್ದು ಮಾಧವ ಗಾಡ್ಗಿಲ್ ವರದಿ ಜನಪರವಾಗಿದೆ. ಈ ವರದಿ ಜಾರಿಯಾಗಬೇಕಾಗಿದೆ ಎನ್ನುವುದು ಸಿಪಿಐಎಂಎಲ್ನ ವಾದವಾಗಿದೆ ಎಂದು ತಿಳಿಸಿದ್ದಾರೆ. ಸಮ್ಮೇಳನದಲ್ಲಿ 13 ನಿರ್ಣಯಗಳನ್ನು ಮಂಡಿಸಲಾಗಿದ್ದು, ಮಲೆನಾಡಿನ ಭೂಮಿತಿ ಕಾಯ್ದೆ ಜಾರಿಗೆ ಹೋರಾಡಲು ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ವಿರುದ್ಧ ಹೋರಾಟ, ತೋಟ ಕಾರ್ಮಿಕರು ಹಾಗೂ ವಸತಿಹೀನ ಬಡವರಿಗೆ ವಸತಿಗಾಗಿ ಹೋರಾಟ, ಆದಿವಾಸಿಗಳನ್ನು ಮೂಲ ಸ್ಥಳದಿಂದ ಒಕ್ಕಲೆಬ್ಬಿಸುವ ನೀತಿ ಕೈಬಿಡುವಂತೆ ಒತ್ತಾಯ, ಆದಿವಾಸಿ ಮಕ್ಕಳು ಮಹಿಳೆಯರ ಮೇಲೆ ದೌರ್ಜನ್ಯ ಖಂಡನೆ ಎಂಬಿತ್ಯಾದಿ ನಿಯಮಗಳನ್ನು ಸಮಾವೇಶದಲ್ಲಿ ಮಂಡಿಸಲಾಯಿತು. ಇದೀಗ ಕಾವೇರಿ ಸುದ್ದಿಯಲ್ಲಿ ನಿಮಗಾಗಿ ವಾಟ್ಸ್ಆಪ್ ಸ್ಪೆಷಲ್.
tonight go on the run, while we chase the morning sun until our paradise is shown, so we can live forever young. Follow the echoes of your soul to the edge of far beyond. But no matter where you go, just be sure to make it on the last train to paradise. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಶಾಲನಗರದಲ್ಲಿ ಭತ್ತ ಹಾಗೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ. ರೈತರ ಬೆಳೆಗೆ ಬೆಂಬಲ ಬೆಲೆ ನಿಗದಿಗೊಳಿಸಿದ ಆಹಾರ ಮತ್ತು ನಾಗರಿಕ ಆಹಾರ ಸರಬರಾಜು ನಿಗಮ. ಅಕ್ರಮ ಮರ ಸಾಗಾಟ ಮಾಡುತ್ತಿದ್ದ ದಂಧೆಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗುತ್ತಿರುವ ಕುಶಾಲನಗರ ಅರಣ್ಯ ಇಲಾಖೆ. ಅಕ್ರಮವಾಗಿ ಸಾಗಿಸುತ್ತಿದ್ದ ಮರಗಳನ್ನು ವಶಪಡಿಸಿಕೊಂಡವರೊಂದಿಗೆ ಆರೋಪಿಗಳಿಗೆ ದುಸ್ವಪ್ನವಾಗಿರುವ ಅರಣ್ಯಾಧಿಕಾರಿಗಳು. ಕುಶಾಲನಗರ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆದ ವೈಕುಂಠ ಏಕಾದಶಿ ಕಾರ್ಯಕ್ರಮ. ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡ ಆರ್ಯವೈಶ್ಯ ಸಮುದಾಯ ಬಾಂಧವರು. ಕುಶಾಲನಗರದಲ್ಲಿ ನಡೆದ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ 5ನೇ ಸಮ್ಮೇಳನ. ಕೊಡಗು ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವುಗೊಳಿಸಲು ಸಿದ್ಧರಾಗುವಂತೆ ಭೂ ಕಬಳಿಕೆದಾರರಿಗೆ ಕಮ್ಯುನಿಸ್ಟ್ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಪ್ರಮುಖರಿಂದ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ನಿಮ್ಮ ಭೇಟಿ ಮುಂದಿನ ಕಾವೇರಿ ಸುದ್ದಿಯೊಂದಿಗೆ. ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಕಾವೇರಿ ಚಾನೆಲ್. ವಂದನೆಗಳೊಂದಿಗೆ ಸಿಂಚನಾ ಚಂದ್ರಮೋಹನ್. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ.